ಗೌಡ್ರೆ, ಅಳಿ ಅಂದ್ರೂನ ಹೊಲ್ತಕನ ಕರ್ಕೊಂಡಂಬರ್ರಿ ಗೌಡ್ರಿ. ನಿಮ್ಮ ತೋಟ ಗೀಟ, ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ನೋಡ್ಕೊಂಡು ಬರೋ ಊಟತ್ತಿಗೆ ಅಡಿಗೆ ಆಗಿರ್ತೈತಿ. ಆಮೇಲೆ ಉಂಡ್ರು ಸರಿ ಆಗ್ತೈತಿ. ಏನು ಅಳಿ ಅಂದರೆ ಹೊಲ್ತಕ್ಕೆ ಹೋಗ್ಬರೋಣ ಒಂದು ರೌಂಡು. ಆಯಿತು, ಹೋಗ್ಬರೋಣ. ಬನ್ನಿ ಮಾವ, ಹೋಗ್ಬರೋಣ. ನಾನು ನಿಮ್ಮ ತೋಟ, ನಿಮ್ಮ ಹೊಲ ಎಲ್ಲ ನೋಡಿಲ್ಲ. ಬನ್ನಿ ಹೋಗ್ಬರೋಣ. ಅಲ್ಲ ಅಳಿ ಅಂದರೆ ಹಂಗೆ ಒಂದೇ ಸಲಿನ ಅಡುಗೆ ಆಗಿರ್ತೈತೆ, ಉಂಡೋಗಿದ್ರೆ ಆಗಿತ್ತು. ತಿರ್ಗಾ ಅಲ್ಲಿಂದ ಬರೋ ತಡವಾಕೈತೋ ಏನೋ, ಹೊಲ್ತಕ್ಕೆ ಹೋಗಿ ಅಲ್ಲೂ ಇಲ್ಲೂ ಮಾಗಾಡ್ಕೊಂಬರುವಾಗ ಲೇಟ್ ಆಕೈತೆ. ಉಂಡೆ ಹೋಗಿಬಿಡೋಣ ಸುಮ್ಮನೆ ಒಂದೇ ಸಲಿನ. ಅಯ್ಯೋ ಬನ್ನಿ ಮಾವ, ಡೈಲಿ ಊಟ ಮಾಡೋದೇ ಅಲ್ವಾ. ಒಂದಿನ ಫಾಸ್ಟಿಂಗ್ ಮಾಡಬೇಕಂತೆ, ಉಪವಾಸ ಇರಬೇಕಂತೆ. ಡಾಕ್ಟ್ರ್ ಹೇಳ್ತಾರೆ 30 ವರ್ಷ ಆದಮೇಲೆ ಊಟ ಕಡಿಮೆ ಮಾಡಬೇಕಂತೆ, ವಾಕಿಂಗು ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಬೇಕಂತೆ, ಅವಾಗ ಆರೋಗ್ಯವಾಗಿರ್ತೀವಿ. ಇರಲಿ ಬನ್ನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೇನಾದರೂ ಹೊಟ್ಟೆ ಇಶ್ಯೂ ಆದರೆ ನೀವು ಊಟ ಮಾಡಿ, ಬೇಕಾದ್ರೆ ನಾನು ವೆಯ್ಟ್ ಮಾಡ್ತೀನಿ. ಅಳಿ ಅಂದರೆ ನಮ್ಮ ಕತೆ ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಒಂದಿನ 10 ಗಂಟೆ ಆಕೈತೆ, 11 ಗಂಟೆ ಆಗ್ತೈತೆ, ಒಂದೊಂದು ದಿನಂತೂ ಮಧ್ಯಾಹ್ನ 3 ಗಂಟೆನೇ ಆಗ್ಬಿಡ್ತೈತೆ ನಮ್ಮದು ಊಟ. ಅದಕ್ಕೆ ನಮಗೇನು ಹೊತ್ತೊತ್ತಿಗೆ ಸರಿಯಾಗೇನು ಊಟ ಮಾಡಲ್ಲ. ನಡೀರಿ, ಒಂದು ರೌಂಡ್ ಎದ್ದೆದಾಸಿಗೆ ಹೊಲ್ತಕ್ಕೆ ಹೋಗು ಬಂದರೆ ಒಂದು ನೆಮ್ಮದಿ ನೋಡ್ರಿ. ಎಳ್ನೀರು ಕಿತ್ಕೊಂಡು ಕೊಡ್ತೀನಿ, ಕುಡಿಯೂರಿ ಅಂತೆ. ಮುಸ್ಕಿನ ಜೋಳ ಇದಾವೆ, ತಿಂಬಿವಿ ಅಂತೀರಿ. ಓಡಾಡ್ಕೊಂಡು ಪ್ರಕೃತಿ ಸೌಂದರ್ಯ ಸೌಕೊಂಡು ಬರೋಣ. ನಡೀರಿ ಹೇಳಿ ಅಂದರೆ ಲೇ ಸೀನಾ, ಅವ್ನು ಸಾಬ್ರ ಅಂಗಡಿಗೆ ಕೋಳಿನ ಕಟ್ ಮಾಡೋಕೆ ಹೇಳ್ಬೇಕಾಯ್ತು ಕಣ್ಲ. ಒಂದು 4-5 kg ಕೋಳಿ ಕಟ್ ಮಾಡೋ ಅಂತಾನೆ ಬರ್ಬೇಕಾಯ್ತು ಕಣೋ. ಹೆಂಗೂ ಹೊಳಿ ಅಂದ್ರೂ ನಮ್ಮ ಮಗಳು ಅಪ್ರೂಪಕ್ಕೆ ಬಂದೇವ್ರೆ, ಬಾಡ್ನೆಸ್ರನ್ನ ಮಾಡೋಣ ಅಂತ. ಇವತ್ತು ನಾವು ಕೋಳಿ ಸಾರು ಮಾಡಿದರೆ, ಇವತ್ತು ಒಂದು ಮಧ್ಯಾಹ್ನದ ಊಟ, ಬೈನಾಗ ಊಟ ಕೋಳಿ ಸಾರನಾಗ ಉಮ್ತಾರೆ. ತಿರುಗಿ ನಾಳೆಗೆ ಎದ್ದೆದಾಸ್ಕೆಲ್ಲ ಒಯ್ಬಿಟ್ಟು ಸಿರಾಕ್ ಹೋಗಿ ತಲೆ ಕಾಲು ತಗೊಂಬತ್ತೀನಿ. ತಲೆ ಕಾಲು ಸಾರನಾಗ ಉಮ್ತಾರೆ. ಅಲ್ಲ ಕಣ್ಲ ಸೀನ, ಅಳಿ ಅಂದ್ರೂ ನನ್ನ ಮಾತು ಕೇಳನೆ, ಹಂದಿ ಸಾರನಾಗ ಏನೋ ಉಮ್ತಾರೆ ಅಂತಾನೆ. ದೊಡ್ಡದ ಮರ್ತಾಗೆ ಹಂದಿ ಕೊಯ್ ತರ್ಕೊಂಡು ಬುಧವಾರದತ್ತು. ಅದಕ್ಕೆ ಹಂದಿ ಸಾರನಾಗ ಏನೋ ಉಮ್ತಾರೆ. ಹಿಂಗೆ ಕೇಳಿದರೆ ಹಂದಿ ತಂದಿದ್ರೆ ಆಯಿತು. ತಲೆ ಕಾಲು ಸಾರನಾಗ ಉಮ್ತಾರೋ ಇಲ್ಲ ಹಂದಿ ಸಾರನಾಗ ಉಮ್ತಾರೆ, ಕೇಳೋದು ಮಾತು ನೀನೇನ. ಗೌಡ್ರೆ, ನಾನು ಕೇಳಿ ಚೆನ್ನಾಗಿರಲ್ಲ. ನಿಮ್ಮ ಅಳಿ ಅಂದ್ರು ನೀವೇ ಕೇಳ್ರಿ, ಅವ್ರೇನು ಬೇಜಾರು ಮಾಡ್ಕೊಂಬಲ್ಲ. ಏನು ಮಾವ, ಏನೋ ಗುಸ ಪಿಸ ಅಂತ ಮಾತಾಡ್ತಾ ಇದ್ದೀರಾ? ಬನ್ನಿ ಮಾತಾಡಿ ಬನ್ನಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಬನ್ನಿ, ಏನಾದರೂ ಇದ್ರೆ ಓಪನ್ ಆಗಿ ಮಾತಾಡಿ ಬನ್ನಿ. ಅಂಥದ್ದೇನಿಲ್ಲ ಅಳಿ ಅಂದರೆ, ಕದ್ದು ಮುಚ್ಚಿ ಮಾತಾಡೋ ಅಂಥದ್ದೇನೂ ಇಲ್ಲ. ಅದೇ ನಾನು ಶೀನಪ್ಪ ಅಂತ ಹೇಳ್ತಿದ್ದೆ, ಅಳಿಯನು ಮಗಳೂ ಅಪ್ರೂಪಕ್ಕೆ ಬಂದೇವ್ರೆ, ಯಾಕನ ಹೊರಗಳು ಸಾರು ಮಾಡ್ಬೇಕಾಯ್ತು, ಕೋಳಿ ಸಾರು ಅಂತಿದ್ದೆ. ಅದೇ ಇವತ್ತು ಸಾಬ್ರ ಅಂಗಡಿಗೆ ಹೇಳಿರೆ ಕಟ್ ಮಾಡಿ ಇಕ್ಕನ್ ಕೋಳಿನ. ಎದ್ದಾಗ ಹೋಗಿ ತಲೆ ಕಾಲು ತತ್ತಿದ್ದೆ, ಸಿರಾಕ್ ಹೋಗಿ ತಲೆ ಕಾಲು ತಂದಿದ್ರೆ ಬಲ್ ಚಂದಕ್ಕಿರ್ತೈತೆ ತಲೆ ಕಾಲು ಸಾರು. ಅದನ್ನು ಮಾಡೋಣ ಅಂತಿದ್ದೆ. ಅಲ್ಲೇ ಏರಳೆ ಅಂದರೆ ಬೇಜಾರು ಮಾಡ್ಕೋಬೇಡ್ರಿ, ಹಂದಿ ಸಾರನ್ನ ಗುಮ್ತೀರಿ ನೀವು? ಮಾವ, ನನಗೆ ಪೋರ್ಕ್ ಅಂದ್ರೆ ಭಾಳ ಇಷ್ಟ. ಅದರಲ್ಲೂ ಫ್ರೈ ಮಾಡ್ತಾರಲ್ಲ, ಪೋರ್ಕ್ ಫ್ರೈ ಸಖತ್ ಇಷ್ಟ ನನಗೆ. ಕೂರ್ಗು ಮಡಿಕೇರಿ ಕಡೆ ಮಾಡ್ತಾರೆ, ಮಡಿಕೇರಿ ಸ್ಟೈಲಲ್ಲೇ ಮಾಡ್ತಾರೆ. ಒಂಥರ ಬ್ಲಾಕ್ ಥರ ಇರುತ್ತೆ, ಬ್ಲಾಕ್ ಆಗಿ ಪೆಪ್ಪರ್ ಜಾಸ್ತಿ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ. ನನಗೆ ಸಖತ್ ಇಷ್ಟ ಮಾವ. ಏನಂದರೆ ನಮ್ಮ ಮನೇಲಿ ಮಾಡಲ್ಲ, ನಿಮ್ಮ ಮಗಳೂ ಕೂಡ ತಿನ್ನಲ್ಲ ಪೋರ್ಕು. ನಾನು ಒಬ್ಬನೇ ಮನೇಲಿ ತಿನ್ನಬೇಕು. ನನಗೆ ತಿನ್ನಬೇಕು ಅನಿಸ್ದಾಗ ಹೋಗಿ ಹೋಟೆಲಲ್ಲಿ ತಿನ್ಕೊಂಬರ್ತೀನಿ ಅಷ್ಟೇ. ಮಾಡಿಸಿ ಮಾವ, ತಿಂತೀನಿ, ಅದರಲ್ಲೇನಿಲ್ಲ. ತಲೆ ಕಾಲು ಸಾರೂ ಚೆನ್ನಾಗಿರುತ್ತೆ ಮಾವ. ನಾನು ಚಿಕನ್ ಮಟನ್ನಲ್ಲಿ ಯಾವುದು ನಾನೇನು ಬೇಡ ಅನ್ನಲ್ಲ ಮಾವ, ಎಲ್ಲನೂ ಇಷ್ಟನೇ ನನಗೆ. ನಾನ್ ವೆಜ್ ಅಂದರೆ ನನಗೆ ಭಾಳ ಇಷ್ಟ. ಒಂದಿನ ಬಿಟ್ಟು ಒಂದಿನ ಇಟ್ಟರು ನಾನು ತಿಂತಾ ಇರ್ತೀನಿ. ನನಗೇನು ಅಂಥದ್ರಲ್ಲಿ ಇಲ್ಲ. ನಿಮ್ಗೇನು ಇಷ್ಟ, ಏನು ಅನುಕೂಲ ಆಗುತ್ತೋ, ಏನು ಸುಲಭನ ಸಿಗುತ್ತೆ, ನೀವು ಕಷ್ಟಪಡೋಕೆ ಹೋಗಬೇಡಿ. ಏನು ಸುಲಭನ ಸಿಗುತ್ತೋ ಅದನ್ನು ತರಿಸಿ. ಶೀನಾ, ಹಂಗಾರೆ ನೀನೆಲ್ಲಾಸಿ ಹೊಲ್ತಕ್ಕೆ ಬಚ್ಚಲ್ಲ, ಅವ್ನು ಸಾಬ್ರ ಅಂಗಡಿ ತಕ್ಕ ಹೋಗಿ ಒಂದು 5 kg ಪಾರಂ ಕೋಳಿ, ಬೇಡ ಒಂದು 3 kg ಪಾರಂ ಕೋಳಿ, 1 ಬೈಲರ್ ಕೋಳಿ ಹೇಳು. ನಮ್ಮ ಅಮ್ಮನಿಗೆ ಸುಜಾತಿಗೆ ಫ್ರೈ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಬೋಲ್ ಇಷ್ಟ. ಅವಾಗಲೂ ಅಷ್ಟೇ, ಮದುವೆಗಿನ ಮುಂಚೆನೂ ಯಪ್ಪ ಫ್ರೈ ತಗೊಂಬ ಬೈಲರ್ ಕೋಳಿ ತಗೊಂಬ ಅಂಬೋದು. ಅದಕ್ಕೆ ಒಂದು 3 kgನ ಇದನ್ನ ಹೇಳು, ಸಾರಿನ ಕೋಳಿನ, 1 ಕೋಳಿನ ಫ್ರೈ ಮಾಡೋಕ್ಕೆ ಹೇಳು. ಕಟ್ ಮಾಡೋಕ್ಕೆ ಹೇಳಿ ಲಾಸಿ ಬಾ, ಆಮೇಲೆ ಬಂದು ಮಂತಕ್ಕೆ ತಂದು ಕೊಟ್ಟೋ ಇರ್ತಾನೆ. ಅವ್ರು ಅಡುಗೆ ಪಡಿಗೆ ಮಾಡ್ಕೊಂತಿರ್ತಾರೆ. ನಾವು ಹೊಲ್ತಾಗ ಆಸಿ ಓಡಾಡ್ಕೊಂಡಂಗೆ ಮಾಡ್ಕೊಂಬರೋ ಊಟಕ್ಕೆ ಅಡುಗೆನೂ ಇರ್ತೈತೆ, ಬಂದು ಉಂಬಕ್ಕೆ ಸರಿಯಾಗಿರ್ತೈತಿ. ಹುಡುಗ ಹೇಳ್ಬಚ್ಚಲ್ಲ ಆಸಿನ, ನಾವು ಅಲ್ಲಿ ಊರು ಮುಂದೆ ನಿಂತ್ಕೊಂಡಿರ್ತೀವಿ, ಅವ್ರು ಹೊಳಿ ಅಂದ್ರೆ ಕಾರ್ ನಿಲ್ಸವ್ರಲ್ಲ, ಅಲ್ಲಿರ್ತೀವಿ. ನೀನೆಲ್ಲ ಆಸಿ ಬಾ.
ಗೌಡ್ರಿ, ಒಂದು 3 kg ಕೋಳಿ ಎತ್ತಾಕೈತಿ ಯಾಕೆ ನಮ್ಮ ಮುಂದೆ ಉಂಬಕ್ಕೆ ಕರಿತಿರೋ ಇಲ್ವೋ? ನಾನು ಬರ್ತೀನಿ, ಬೋರಾಜು ಬರ್ತಾನೆ. 3 kg ಎಲ್ಲ ಆಗ್ತೈತೆ. ಒಂದು 5 kg ಫಾರಮ್ ಕೋಳಿ, ಒಂದು 2 kg ಬಾಯ್ಲರ್ ಕೋಳಿ ಹೇಳ್ಬರ್ತೀನಿ ಹೇಳ್ರಿ. ಇರಲಿ ಬಿಡ್ರಿ ಗೌಡ್ರಿ, ಅಳಿಯಂದ್ರು ಬಂದೇವ್ರೆ, ನಮ್ಮ ಅಮ್ಮಣ್ಣ ಬಂದೈತೆ. ನಿಮ್ದೆ ಉಮ್ಲಿ ಸುಮ್ಕಿರಿ. ಆತು ಆತು, ಹೋಗಲ್ಲ ಹೋಗು. ಒಂದು 2 kg ಹೆಚ್ಚಾಗಿ ಹೇಳೋಲ್ಲ, ಹೋಗಲ್ಲ. ಹಂಗಾರೆ 5 kg ಹೇಳು ಫಾರಮ್ ಕೋಳಿನ. ಇದೇನು ಮಾವ ಇದು 5 kg ಚಿಕನ್ ಮಾಡ್ತೀರಾ? ಏನು ಕಷ್ಟೊಂದು? ಹಳ್ಳಿ ಅಂದರೆ ಇದು ಹಳ್ಳಿ ನೋಡ್ರಿ. ಈಗ ಶೀರಪ್ಪವ್ರ ಮನೆಗೆ ಏನನ ಬಾಡ್ನೆ ಹೆಸರು ಮಾಡಿರಿ, ನಾನು ಉಂಡು ಬರ್ತೀನಿ, ಬಿಡೋದೇ ಇಲ್ಲ. ಬರ್ರಿ ಗೌಡ್ರೆ ಬರ್ರಿ ಗೌಡ್ರೆ ಅಂತಾನ ಬಲಂತ ಮಾಡಿ ಕರ್ಕೊಂಡು ಹೋಗ್ತಾನೆ. ಸೀನಪ್ಪ ಕರ್ಕೊಂಡು ಹೋಗ್ತಾನೆ, ಇಲ್ಲಾಂದ್ರೆ ಪುಟ್ರಂಗಜ್ಜಿ ಬಂದು ಕರ್ಕೊಂಡು ಹೋಗ್ತೈತಿ. ಯಾರನ್ನ ಒಬ್ರು ಬಂದು ಬಲಂತ ಮಾಡ್ತಾರೆ. ಇನ್ನು ಇವು ಬೋರಾಜರ್ ಮನೆಗೆ ಏನಾನ ಕೋಳಿ ಸಾರು ಮಾಡಿರಿ ಪಾಪ ತೊಂದ್ಗಂಗೆ ಕೊಡ್ತಾನೆ ಬಟ್ಲಾಗಿ, ನಮ್ಮ ಗೌಡ್ರಿಗೆ ಅಂತಾನೆ. ಹಂಗೆ ಹಳ್ಳಿಗೆ ನಮ್ಮ ಮನೆಗೆ ಮಾಡಿರಿ ಅವ್ರು ಉಂಬೋದು, ಅವ್ರ ಮನೆಗೆ ನಾವು ಮಾಡಿರಿ ನಾವು ಉಂಬೋದು. ಒಂಥರ ಒಂದೇ ಫ್ಯಾಮಿಲಿ ಇದ್ದಂಗೆ ಇರ್ತೀವಿ ಇಲ್ಲಿ. ಒಂದೇ ಕುಟುಂಬದವ್ರು ಇರ್ತೀವಿ ಹಳ್ಳಿ ಅಂದರೆ. ಅದಕ್ಕೆ ಒಂದು 5 kg ಇರಲಿ ಅಂತ ಹೆಚ್ಚು ಕಮ್ಮಿ. ಈಗ ಉಂಬಕ್ಕೆ ಉಕೊಂಡಿರ್ತೀವಿ, ಯಾರನ್ನ ಬತ್ತಾರೆ ಅವ್ರನ್ನ ಉಂಬಕ್ಕೆ ಕರಿದಂಗೆ ಇರೋಕ್ಕಾಯ್ತಾ? ಬರ್ರಿ ಉಣ್ರಿ ಅಂತ ಕರಿತೀವಿ. ಹೊರಗಳು ಸಾರು ಅದ್ರಾಗೂ ಬಾಡ್ನೆಸು ಅಂದರೆ ಎಂಥರ್ಗು ಬಾಯಾಗ ನೀರು ಬಂದೇ ಬರ್ತವೆ. ಬಂದು ಒಂದಿಟ್ಟು ಉಂಡೋದೆ ಹೋಗ್ಕರಿ. ಅದಕ್ಕೆ ಯಾವತ್ತೂ ಒಳ್ಳೆಗೆ ಒಂದಿಟ್ಟು ಹೆಚ್ಚಾಗಿ ಅಡುಗೆ ಮಾಡ್ತೀವಿ ಅಳಿ ಅಂದರೆ ನಾವು. ಟೌನ್ನಾಗ ಹಂಗಲ್ಲ, ಬೋಲ್ಟ್ ಹಾಕ್ಯಂಡು ಉಂಡುಬಿಟ್ರೆ ಯಾರೂ ಬರೋಲ್ಲ. ಅಲ್ಲಿ ಕರಿಲದ್ದು ಯಾರು ಬರೋದು ಇಲ್ಲ ಹೇಳ್ರಿ ಟೌನ್ನಾಗಿ. ಅದಕ್ಕೆ ನಿಮಗೆ 5 kg ಅಂದ್ರೆ ಇಟ್ಟೊಂದು ಅಮ್ಮಂಗೆ ಹಾಕೈತಿ, ನಮಗೆ ಒಂದು ಒಗ್ಗರ್ನಿಗೂ ಬರೋಲ್ಲ ಅದು. ಎಸ್ ಮಾವ, ಹೌದೌದು, ನೀವು ಹೇಳಿದ ನಿಜ. ಅದಕ್ಕೆ ಹಳ್ಳಿ ಜನ ಒಂಥರ ನೆಮ್ಮದಿಯಾಗಿ ಖುಷಿಯಾಗಿ ಯಾವುದೇ ಟೆನ್ಷನ್ ಇರೋಲ್ಲ. ಈ ಸಿಟಿನಲ್ಲಿ ಮಾವ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ದುಡ್ಡಿಲ್ಲ ಅಂದರೆ ಜೀವನನೇ ಆಗಲ್ಲ ಮಾವ. ಹಾಲು ತಾಂಬರಕ್ಕೆ ದುಡ್ಡು ಬೇಕು, ಪೇಪರ್ದು ಹಾಕ್ಸೋಕ್ಕೆ ದುಡ್ಡು ಬೇಕು, ಗಾಡಿ ತಗೊಂಡು ಹೊರಗಡೆ ಹೋಗ್ತೀನಿ ಅಂದರೆ ಪೆಟ್ರೋಲ್ ಹಾಕ್ಸೋಕ್ಕೆ ದುಡ್ಡು ಬೇಕು, ಟ್ರಾಫಿಕ್ಕು, ಆ ಸಿಟಿ ಡಿಸ್ಟರ್ಬೆನ್ಸು, ಗಾಡಿಗಳ್ದು ಆರನ್ ಸೌಂಡು, ಮನೆ ಬಾಡಿಗೆ, ಮಕ್ಕಳು ಫೀಸು, ಅಯ್ಯೋ ಹಿಂಸೆ ಆಗ್ಬಿಡುತ್ತೆ ಮಾವ. ಇಲ್ಲಿ 5,000 ರೂಪಾಯಿ ಇದ್ರೆ ಹಳ್ಳಿಲಿ ಹೆಂಗೋ ಒಂದು ತಿಂಗಳು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅಲ್ಲಿ 5,000 ರೂಪಾಯಿ ಇದ್ರೆ ಒಂದು ವಾರನೂ ಆಗಲ್ಲ ಮಾವ. ಅದಕ್ಕೆ ನಾನು ಹೇಳ್ತಾ ಇರೋದು, 50 ವರ್ಷ ಆದಮೇಲೆ ನಾನು ಬಂದಿಲ್ಲೇ ಊರಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ಮಾವ. ಆಯ್ತು ನಡೀರಿ. ಈಗ ಮುಂದದೆಲ್ಲ ಇವಾಗಲೇ ಹಾಕೊಂಡು ಕುಕ್ಕಬೇಡ್ದು, ನಡೀರಿ ಹೊಲ್ತಾಗ ಓಡಾಡ್ಕೊಂಬರೋ ನಂಗೆ. ಓ ಗೌಡ್ರೆ, ಎಲ್ಗ ಹೊಲ್ಟ್ರಿ? ಯಾರು ಇವರು? ಯಾರೋ ಊರಿಗೆ ಹೊಸಬ್ರು ಇದ್ದಂಗೆ ಇದ್ದಾರೆ. ಯಾರು ಗೌಡ್ರೆ? ನೆಂಟ್ರೆ ಇವರು? ಇದೇನು ಪೂಜಾರಪ್ಪ ಹಿಂಗಂದೆ? ಇವರು ನಮ್ಮ ಅಳಿಯಲ್ವೇ? ನಮ್ಮ ಅಮ್ಮಣ್ಣಿ ಸುಜಾತನ ಗಂಡ ಬೆಂಗಳೂರಾಗ ಇದ್ದಾರೆ. ಅವ್ರೇನು ಜಾಸ್ತಿ ಬರಲ್ಲ ನಮ್ಮ ಊರಕ್ಕೆ. ಇವತ್ತು ಏನೋ ರಜಾ ಐತೆ ಅಂದು ಒಂದು 2-3 ದಿನ ರಜಾ ಹಾಕಿ ಬಂದೇವ್ರೆ. ನಮ್ಮ ಅಳಿಯಲ್ವೇ? ಓಹೋ, ಹಂಗಾರೆ ಸುಜಾತಮ್ಮಂಗೆ ಕೊಟ್ಟಿರೋದು ಈ ಅಪ್ಪಿಗೆನೆ. ನಾನು ಅವಾಗ ನಂದು ಅದಕ್ಕೆ ಆಕ್ಸಿಡೆಂಟ್ ಆಗಿ ನಂಗೆ ಕಾಲು ಮುರಿದಿತ್ತಲ್ಲ, ಆಸ್ಪತ್ರೆಗಿದ್ದೆ, ಮದುವೆಗೆ ಬರೋಕ್ಕಾಗಲಿಲ್ಲ. ಹಂಗಾರೆ ಚೆನ್ನಾಗಿ ಕೈದಾರೆ ಮನೆ ಕಡೆಗೆ ಅಲ್ವೇ? ಇವ್ರದ್ದು ಯಾವ ಊರಂತೆ ಪೂಜಾರಪ್ಪ? ಇವ್ರು ಇಲ್ಲೆಲ್ಲೂ ಇಲ್ಲ, ಬೆಂಗಳೂರಾಗೆ ಇದ್ದಾರೆ. ಇವ್ರ ಅಪ್ಪ ಏನೋ ಗೌರ್ಮೆಂಟ್ ಸ್ಕೂಲ್ ಮೇಸ್ಟ್ರು, ರಿಟೈರ್ಡ್ ಆಗೈತೆ. ಅಲ್ಲೇನ ಸೈಟ್ ತಗೊಂಡು ಮನೆ ಕಟ್ಕೊಂಡು ಅಲ್ಲೇ ಬೆಂಗಳೂರಾಗೆ ಇದ್ದಾರೆ. ಇವರು ಸಾಫ್ಟ್ವೇರ್ ಇಂಜಿನಿಯರು. ಎಲ್ಲ ಬೆಂಗಳೂರು, ಮುಂಬೈ, ಬಾಂಬೆ ಆ ಕಡೆಗೆಲ್ಲ ಹೋಗ್ತಿರ್ತಾರೆ ಕೆಲ್ಸಕ್ಕೆ. ಅವ್ರು ಬೆಂಗಳೂರಾಗ ಕೆಲಸ ಮಾಡೋದು ಕಮ್ಮಿ, ಎಲ್ಲ ಹೊರದೇಶಕ್ಕೆ ಹೋಗೋದೇ ಜಾಸ್ತಿನ. ಹೆಂಗ ಒಳ್ಳೆ ಕಡೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ದೀರ ಗೌಡ್ರೆ. ಒಳ್ಳೆ ಬಂಗಾರದಂತ ಅಳಿಯ ಸಿಕ್ಕವನಿ. ಇನ್ನೇನು ಬೇಕು ನಿಮಗೆ? ಇರೋನೊಬ್ಬ ಮಗಳು, ನೆಮ್ಮದಾಗಿ ಇದ್ದು ಬಿಡ್ರಿ ಇನ್ಮೇಲೆ ಅಷ್ಟೇನ. ಮಗಳನ್ನ ಅಳಿಯನ್ನು ನೋಡ್ಕೊಂಡು ನೆಮ್ಮದಾಗಿ ಇದ್ದು ಬಿಡ್ರಿ. ಮಕ್ಕಳು ಮರಿ ಆಗ್ಯಾವ ಇನ್ನು ಇಲ್ವ ಗೌಡ್ರೆ? ಇಲ್ಲ ಕಣ್ ಪೂಜಾರಪ್ಪ, ಇನ್ನೂ ಮಕ್ಕಳು ಮರಿ ಏನೂ ಇಲ್ಲ. ಯಾಕೋ ದೇವರು ಕಣ್ಣು ಬಿಡ್ತಿಲ್ಲ. ಆದಾಗಲಿ ಬಿಡ್ರಿ, ಏನು ನಮ್ಮ ಕೈಯಾಗ ಐತೆ ಅದು. ಸರಿ, ಹೊಲ್ತ ಕೊಡಾಡ್ಕೊಂಬತ್ತೀವಂಗ ನಾವು ಹೋಗಿ. ಹ್ಞೂ ಸರಿ ಗೌಡ್ರಿ, ಆಯ್ತು. ಹೋಗ್ಬರ್ರಿ. ಹೊಲ್ತಕ್ಕೆ ಹೋಗಿ ತೋಟ ಗೀಟ ನೋಡ್ಕೊಂಡು, ತೆಂಗಿನ ಗಿಡ, ಬಾಳೆ ಗಿಡ, ಅಡಿಕೆ ಗಿಡ ಎಲ್ಲ ತೋರಿಸ್ಕೊಂಡು ಒಳ್ಳೆ ಎಳ್ನೀರು ಕಿತ್ಕೊಂಡು ಕೊಟ್ಟು ನಿಮ್ಮ ಅಳಿಯೋಗೆ ಕರ್ಕೊಂಬೋಗ್ರಿ ಹೋಗಿ. ಎಲ್ಲಿ ಮಾವ? ಅವ್ರು ಸೀನಪ್ಪರ್ ಬರ್ತಾರೆ ಅಂದ್ರಿ, ಬರಲೇ ಇಲ್ಲ ಗೌಡ್ರೆ. ಗೌಡ್ರೆ, ಓಹೋ, ಏನು 2-3 ದಿನನ ಮಾತಾಡಿಸ್ದಂಗೆ ಓಡಾಡ್ತಿದ್ದೀರಲ್ಲ ಗೌಡ್ರೆ?
ಎಲೆ 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 ಬೋರಜ್ಜ, ಬಾರ್ಲಾ ಬಾರ್ಲಾ. ಎಲೆ ನಮ್ಮ ಮಳಿ ಅಂದ್ರು ಬಂದಿದ್ರು, ಅದಕ್ಕೆ ಬರೋಕ್ಕಾಗಲಿಲ್ಲ ಕಣ. ಬಾರ ಬಾರ ಬಾರ, ನಿನ್ನೆ ಹುಡುಕಿ ಮಂತಕ್ಕೆ ಹೋಗೋಣ ಅನ್ಕೊಂಡಿದ್ದೆ. ಆಟತಿ ನೀನೇ ಬಂದೆ. ಈಗ ಹೊಲ್ತಕ್ಕೆ ಹೋಗಿ ನಮ್ಮ ಮಳಿಯೋಗೆ ಒಂದಿಟ್ಟು ಎಳ್ನೀರು ಪಳ್ನೀರೆಲ್ಲ ಕಿತ್ಕೊಂಡು ಕೊಡ್ಬೇಕು. ಅವ್ನು ಸೀನಬ್ಬನು ಬರ್ತಾನೆ. ಬರ್ರಿ ಹೋಗೋಣ, ಹೊಲ್ತಕ್ಕೆ ಹೋಗೋಣ ಬರ್ರಿ. ಯಾರು? ನಮ್ಮ ಸುಜಾತಮ್ಮ ಯಜಮಾನ್ರಿ ಇವರು. ಅವಾಗ ಮದುವೆ ಆಗಿ ನೋಡಿದ್ದೇನೆ. ನೋಡ್ರಿ ಹೇಳಿ ಅಂದರೆ, ನನಗೆ ಈ ಊರಾಗೆ ಚಂದಾಕ ಬೇಕಾದರು ಅಂದರೆ ನನ್ನ ಬಲಗೈ ಎಡಗೈ ಅಂದ್ರೂ ತಪ್ಪಾಗಲ್ಲ. ಇವ್ನು ಬೋರಜ್ಜನು ಸೀನಪ್ಪನೇನ. ನನ್ನ ಕಷ್ಟ ಸುಖ ನೋವು ನಲಿವು ಏನೇ ಆಗಿರಲಿ ಇವರಿಬ್ಬರೇ ನನಗೆ ಭಾಗಿದಾರರು. ಕಷ್ಟಕ್ಕೂ ಬರ್ತಾರೆ, ಸುಖಕ್ಕೂ ಬರ್ತಾರೆ, ಕೂಲಿನೂ ಬರ್ತಾರೆ. ನಮ್ಮ ಹೊಲ್ತಕ್ಕೆ ಏನೇ ಕೆಲಸ ಇದ್ರೂ ಕಾರ್ಯವಿದ್ರೂ ಬಂದು ಮಾಡ್ಕೊಂಡು ಹೋಗ್ತಾರೆ. ಇವನ ಹೆಸರು ಬೋರಜ್ಜ ಅಂತ. ಊರಾಗೆಲ್ಲ ಇವನ್ನ ಬರೆಮೈ ಬೋರಜ್ಜ ಬರೆಮೈ ಬೋರಜ್ಜ ಅಂತಾರೆ. ಇವನಿಗೆ ಅಂಗಿ ಪಂಗಿ ಇಕ್ಕೆಂಬೇಕು ಅಂದರೆ ಒಂಥರ ಅಲರ್ಜಿ. ಅಂಗಿಗೆ ಎಂಥ ಸೊಳ್ಗಾಲು ಬಂದ್ರೂ ಎಂಥ ಮಳೆಗಾಲ ಬಂದ್ರೂ ಅಂಗಿ ಬಿಚ್ಚಾಕ ಬರೆ ಮೈಯಾಗ ಓಡಾಡ್ತಾನೆ. ಅದಕ್ಕೆ ಅವ್ನು ಬರೆ ಮೈ ಬೋರಜ್ಜ ಅಂತಾನೆ. ಇರಬೇಕು ಮಾವ, ಫ್ರೆಂಡ್ಶಿಪ್ ಇರಲೇಬೇಕು. ಅದೇನು ಏಜು ಅಂತ ಕೇಳ್ಕೊಂಡು ಬರಲ್ಲ. ಫ್ರೆಂಡ್ಶಿಪ್ಪು ಯಾವ ವಯಸ್ಸಲ್ಲಾದರೂ ಪರವಾಗಿಲ್ಲ, ಫ್ರೆಂಡ್ಶಿಪ್ ಇರಬೇಕು. ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಒಂಥರ ಒಂಟಿ ಜೀವನ ಮಾವ. ಎಷ್ಟೇ ದುಡ್ಡಿದ್ರು ಎಷ್ಟೇ ಶ್ರೀಮಂತ ಆಗಿದ್ರು ಕೂಡ ಒಂಥರ ಅಲೋನ್ನೆಸ್ಸು, ಯಾಕಪ್ಪ ಬೇಕು ಇದು ಜೀವನ ಅನ್ನಿಸ್ಬಿಡುತ್ತೆ. ಫ್ರೆಂಡ್ಸ್ ಇದ್ದಾಗ ಭಾಳ ಖುಷಿಯಾಗಿರ್ತೀವಿ. ವೆರಿ ಗುಡ್ ಮಾವ, ತುಂಬ ಚೆನ್ನಾಗಿ ನೀವು ಊರಲ್ಲೆಲ್ಲರೂ ಬೆಲೆ ಉಳಿಸ್ಕೊಂಡಿದ್ದೀರಾ. ಘನತೆ ಗೌರವ ಇದೆ ನಿಮಗೆ. ಎಲ್ಲರೂ ಸಿಗ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ. ವೆರಿ ಗುಡ್, ನನಗಂತೂ ಭಾಳ ಇಷ್ಟ ಆಯಿತು. ಲೇ ಬೋರಯ್ಯ, ಅವನು ಸೀನಾ ಎಲ್ಲನ ಕಣ್ಣೆ ನೀನು ಬರೋ ದಾರಿಯಾಗೆ. ಅದೇ ನೀವೇ ಏನು ಸಾಬ್ರಂಗಡಿ ತಕ್ಕ ಹೋಗಿ ಕೋಳಿ ಕಟ್ ಮಾಡಿಸು ಅಂತ ಹೇಳಿ ಕಳಿಸಿರಂತೆ. ಅದಕ್ಕೆ ಅವನು ಹೋಗಿದ್ದ ಆ ಕಡೆಗೆ, ಸಾಬ್ರಂಗಡಿ ಕಡೆಗೆ ಹೋಗಿದ್ನಪ್ಪ. ಎಲ್ಗಲ್ಲ ಅಂತ ಕೇಳಿದ್ಕಿ ಹಿಂಗಾದ್ರೆ ಹಿಂಗೆ ಗೌಡ್ರು ಕಳಿಸಿರು ಅಂತನ ನಡ್ಕೊಂಡು ಹೋಗ್ತಾ ಇದ್ದ. ಇನ್ನು ಇವಾಗ ಹೋಗ್ತಿದ್ನಿ ಅವನು. ಅಯ್ಯ, ಅವನು ಆಯ್ಕಂತ ತಿನ್ಮಕನ ಬಿಸಕ ಹಿಡ್ಕೊಂಡು ರಪ್ಪು ಬಾರಲ್ಲ ಅಂತ ನಾನು ಹೇಳಿ ಕಳಿಸಿರೆ ಇನ್ನು ಇವಾಗ ಹೋಗ್ತಾ ಇದ್ದಾನಿಲ್ಲಪ್ಪ. ಅಯ್ಯಯ್ಯಪ್ಪ, ಇವತ್ತು ಏನು ಜನ ಅಂದರು ಜನ ಸಾಬ್ರಂಗಡಿದಾಗಿ. ಅಲ್ಲಿ ಹೇಳಿ ಬಂದಿದ್ದೀನಿ ಗೌಡ್ರಿಗೆ ಚಂದ ಕಟ್ ಮಾಡಿಕ್ಬೇಕು. 5 kg ಕೋಳಿ, ಯಾವುದು ಪಾರಮ್ ಕೋಳಿ, ಒಂದು 2 kg ಬೈಲರ್ ಕೋಳಿ ಅಂತ ಹೇಳಿ ಬಂದಿದ್ದೀನಿ. ನಡೀರಿ ಗೌಡ್ರೆ, ಹೊಲ್ತಕ್ಕೆ ಹೋಗೋಣ ಇವಾಗ. ಹೋದರಲ್ಲ ಒಂದು ಗಂಟೆನ. ಅಯ್ಯ ನಿನ್ನ ಕಾದು ಕಾದು ಸಾಕತ್ತು. ಬರ್ರ ಹೋಗೋಣ ಹೊಲ್ತಕ್ಕೆ.